ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಮಗೆ ಅಸ್ತಮಾ ರೀತಿಯ ನಿರಂತರ ಕೆಮ್ಮು, ಶೀತ, ಉಸಿರಾಟದ ತೊಂದರೆಯೇ? ನಿಮ್ಮ ಶ್ವಾಸಕೋಶಕ್ಕೆ ತಕ್ಷಣದ ಸಹಾಯದ ಅಗತ್ಯವಿದೆ. ನಿಮ್ಮ ಶ್ವಾಸಕೋಶದ ಸಂಪೂರ್ಣ ಪರೀಕ್ಷೆಗಾಗಿ ನಂಜಪ್ಪ ಲೈಫ್ ಕೇರ್ ನಿಮಗಾಗಿ ತಂದಿದೆ ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಯಾಕೇಜ್ಗಳು. ಬೇಸಿಕ್ ಪ್ಯಾಕೇಜ್ ಕೇವಲ 1,550 ರೂಪಾಯಿಗಳು ಮಾತ್ರ. ಪ್ರೀಮಿಯಂ ಪ್ಯಾಕೇಜ್ ಕೇವಲ 2,850 ರೂಪಾಯಿಗಳು ಮಾತ್ರ. ನಿಮ್ಮ ಶ್ವಾಸಕೋಶದ ಆರೈಕೆಗಾಗಿ ತಕ್ಷಣ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 0818226730. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಸಂಸದ ಬಿ.ವೈ. ರಾಘವೇಂದ್ರ ಅವರ ಜೊತೆ ಸಂವಾದ ಕಾರ್ಯಕ್ರಮ ಜರುಗಿತು. ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಂಸದ ಬಿ.ವೈ. ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು, ಅಲ್ಲಿನ ರಸ್ತೆಗಳು, ಶಿವಮೊಗ್ಗದ ಏರ್ಪೋರ್ಟ್ ಅನ್ನು ಕಾಡುತ್ತಿರುವ ನೈಟ್ ಲ್ಯಾಂಡಿಂಗ್ ಸಮಸ್ಯೆ, ಕಾಡಂಚಿನ ಪ್ರದೇಶಗಳಲ್ಲಿ ಕಂಡುಬರುವ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ, ರೈಲ್ವೆ ಸಂಪರ್ಕ, ಭದ್ರಾವತಿಯ ವಿಎಎಸ್ಎಲ್ ವಿಚಾರ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಬಾಧಿಸುತ್ತಿರುವ ಮಂಗನ ಕಾಯಿಲೆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮಾಡ್ತೀವಿ ಅಂತ ಸಂಸದ ಬಿ.ವೈ. ರಾಘವೇಂದ್ರ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಬಿ.ವೈ. ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಬಲರಾಮರ ರಥಯಾತ್ರೆ ಮಹೋತ್ಸವ ಇದೇ ಜನವರಿ 24, 2026 ಮಧ್ಯಾಹ್ನ 3 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಆವರಣದಿಂದ ಉತ್ತರ ಪ್ರದೇಶ ಮಥುರಾದ ಇಸ್ಕಾನ್ ಗೋವರ್ಧನ ಅಧ್ಯಕ್ಷರಾದ ಪರಮಪೂಜ್ಯ ಅಸಿತ ಕೃಷ್ಣಸ್ವಾಮಿಯವರು ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆಯು ಮಧ್ಯಾಹ್ನ 3:30ಕ್ಕೆ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ, ನೆಹರು ರಸ್ತೆ, ಗೋಪಿ ವೃತ್ತ, ದುರ್ಗಿಗುಡಿ ಮುಖ್ಯ ರಸ್ತೆ, ಜೈಲ್ ಸರ್ಕಲ್, ಕುವೆಂಪು ರಸ್ತೆ, ಶಿವಮೂರ್ತಿ ಸರ್ಕಲ್, ಮಹಾವೀರ ವೃತ್ತ ಮೂಲಕ ಎನ್ಇಎಸ್ ಮೈದಾನ ತಲುಪಲಿದೆ. ಸಂಜೆ 6:30ಕ್ಕೆ ಎನ್ಇಎಸ್ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು, ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆ, ಪ್ರವಚನ, ವೈಭವಪೂರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈಭವ ಆರತಿ, ನಂತರ ಮಹಾಪ್ರಸಾದ ವಿತರಣೆಯಾಗಲಿದೆ. ತಮ್ಮೆಲ್ಲರಿಗೂ ಕೂಡ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆಗೆ ಭಕ್ತಿಪೂರ್ವಕವಾದ ಸ್ವಾಗತ. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಇವತ್ತು ಚರ್ಚೆ ಏನಿವತ್ತು ನೈಟ್ ಲ್ಯಾಂಡಿಂಗು ಅವತ್ತೇ ಮಾಡೋದಿತ್ತಲ್ಲ, ನಮಗೆ ಹಾಗೆ ಕೀ ಕೊಟ್ಟು ಹೋಗ್ಬಿಟ್ರು ಅಂತೇಳಿ ಅಲ್ಲಿ ಇಲ್ಲಿ ಕೆಲವು ಜನ ಚರ್ಚೆ ಮಾಡ್ತಾರೆ. ಆದರೆ ನೈಟ್ ಇದೆಲ್ಲದೂ ಕೂಡ ಹಂತಂತೂ ಆಗಂಥದ್ದು. ಆದರೆ ನೈಟ್ ಲ್ಯಾಂಡ್ಗೆ ಬೇಕಾದಂಥ 45 ಎಕರೆ ಫಾರೆಸ್ಟ್ ಜಾಗವನ್ನು ಅದನ್ನು ಏರ್ಪೋರ್ಟಿಗೆ ಹ್ಯಾಂಡ್ ಓವರ್ ಮಾಡಿಸಿ ಎಲ್ಲದೂ ಕೂಡ ಮಾಡಿದ್ದೀನಿ. ಇವತ್ತಿನ ಸರ್ಕಾರದಲ್ಲಿ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರ ಆ ನೈಟ್ ಲ್ಯಾಂಡಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟನ್ನು ಕೊಟ್ಟು ಈಗ ಆಲ್ರೆಡಿ 6 ತಿಂಗಳಾಯಿತು. ಅದಕ್ಕೊಂದು ಬೆಡ್ ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ ನಿಲ್ಲಿಸ್ಲಿಕ್ಕೆ 6 ಕೋಟಿ ಹಣ ಬೇಕು. ಆ ಪ್ರೋಸೆಸ್ ಫಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ಮತ್ತೀಗಲೇ ಚಳಿಗಾಲ ಶುರುವಾಯಿತು, ಸಂಜೆ ಮೇಲೆ ಫಾಗ್ ಶುರು ಆಗುತ್ತೆ. ಎಷ್ಟೋ ಇನ್ನೂ ಉಡಾನ್ ಅಂಡರ್ನಲ್ಲಿ ನಮಗೆ ಡೆಲ್ಲಿ ಇದೆ, ಇನ್ನೂ ಫ್ಲೈಟ್ ಆಪರೇಷನ್ ಶುರುವಾಗಿಲ್ಲ. ಬೆಂಗಳೂರು ಡೆಲ್ಲಿ ಇದೆ ನಮಗೆ ಇನ್ನೂ ಕೂಡ. ಒಟ್ಟು 4 ರೂಟ್ಗಳು ನಮಗೆ ಫೈನಲ್ ಆಗಿದೆ, ಇನ್ನೂ 1 ರೂಟ್ ಫೈನಲ್, ಇನ್ನೂ ಓಡಾಟ ಶುರುವಾಗಿಲ್ಲ. ಇದೆಲ್ಲದೂ ಆಯಿತು ಅಂದರೆ ನಾನು ಧೈರ್ಯವಾಗಿ ನಮ್ಮ ಶಿವಮೊಗ್ಗಕ್ಕೆ ಫ್ಲೈಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ, ಆಗ್ತಾಯಿದೆ. ದೇವ್ರದಿನ ಟೆಂಡರ್ ಆಯಿತು. ನಾವೆಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾಯಿದ್ವಿ, ಈ ಥರ ಸಣ್ಣ ಪುಟ್ಟ ಅಮೌಂಟ್ಗಳು ಇದ್ದರೆ ನೇರವಾಗಿ ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಅಂತವ್ರಿಗೆ ಕೊಟ್ಟು, ಯಾಕೆಂದರೆ ಟೆಂಡರ್ ಪ್ರೋಸೆಸ್ಸೇ 2-3 ಮಂತ್ಸು ಹೋಗ್ಬಿಡುತ್ತೆ, ವರ್ಷ ದಿನಗಳು ಕಳೆದು ಬಿಡುತ್ತೆ. ಇದು ದೃಷ್ಟಿಯಿಂದ ಆಗ್ತಾಯಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. BSNL ಟವರ್ ಸ್ಯಾಂಕ್ಷನ್ ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಆಗಿದೆ. ಪ್ರೋಗ್ರೆಸ್ ತೆಗೆದುಕೊಂಡಾಗ ನಮ್ಮ ಶಿವಮೊಗ್ಗ ತುಂಬ ಒಳ್ಳೆ ರೀತಿಯಂತ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಒಟ್ಟು 4G BSNL ಟವರ್ಸ್ನ ಸ್ಯಾಂಕ್ಷನ್ ಮಾಡಿಸು. ನಾವು ಪ್ರಪೋಸಲ್ ಕಳಿಸಿದ್ದು 398. ಅದರಲ್ಲಿ
232 ಸ್ಯಾಂಕ್ಷನ್ ಆಗಿರೋದು, 232 ಸ್ಯಾಂಕ್ಷನ್ ಆಗಿದೆ, 195 ತುಂಬ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ ಇದೆ. ಮೋರ್ ದೆನ್ 125ವರೆಗೂ ಕೂಡ ಈಗ ಆಲ್ರೆಡಿ ಸರ್ವಿಸನ್ನು ಕೊಡುವಂಥ ಕೆಲಸ ಈಗ ಆಲ್ರೆಡಿ ಆಗಿದೆ. ಅಂದರೆ ನಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಮ್ಮ MP ಆಫೀಸಿನ ನಮ್ಮ ಸಿಬ್ಬಂದಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಡೈಲಿ ಫಾಲೋಅಪ್ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟ, ನೀವು ಹೇಳ್ದಂಗೆ ಫಸ್ಟು ಲ್ಯಾಂಡ್ ವಿಚಾರ ಬರುತ್ತೆ, ಅಲ್ಲಿ ಗೋಮಾಳ ಅಥವಾ ಇನ್ಯಾವುದೋ ರೆವೆನ್ಯೂ ಅಲ್ಲಿ ಕ್ಲಿಯರ್ ಆಗಬೇಕು, ಫಾರೆಸ್ಟ್ ಆದರೆ ಕ್ಲಿಯರ್ ಆಗಬೇಕಾಗತ್ತೆ. ಆಮೇಲೆ ಅದು 3 ಸ್ಟೇಜು, ಟವರಿಗೆ ಒಬ್ಬರ ಟೆಂಡರು, ಅದಾದಮೇಲೆ ಅಲ್ಲಿ ಟ್ರಾನ್ಸ್ಮಿಟರ್ ಕೂರಿಸೋಂಥವ್ರಿಗೆ ಇನ್ನೊಬ್ರು ಟೆಂಡರು, ಆಮೇಲೆ ಕಲೆಕ್ಷನ್ ಕೊಡಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಅದಕ್ಕೆ ಒಬ್ಬೊಂದು ಟೆಂಡರ್. ಇವೆಲ್ಲ ಗ್ಲೋಬಲ್ ಟೆಂಡರ್ಗಳು ಇಡೀ ದೇಶದಲ್ಲಾಗಿದೆ. ಅಂದರೆ ಒಂದು ಅಭಿಮಾನ ಅಂದರೆ ನಮ್ಮ ಇಡೀ ದೇಶದಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು 9,000 ಟವರ್ಗಳನ್ನು ಇನಾಗ್ರೇಷನ್ ಮಾಡಿದ್ರು. ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ್, ನಮ್ಮ ದೇಶದ ಇಂಜಿನಿಯರ್ಸು ಅವರೇ ತಯಾರು ಮಾಡಿದಂಥ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು BSNL ಟವರ್. ಯಾಕಂದರೆ ದುಡ್ಡಿದ್ರೂ ಕೂಡ ಇದು ಇಷ್ಟೊಂದು ಫಾಸ್ಟಾಗಿ ಇಡೀ ದೇಶದಲ್ಲಿ ಟವರ್ಗಳನ್ನು ಹಾಕಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ಸಿಗಲ್ಲ. ನಮ್ಮ ದೇಶದಲ್ಲೇ ಆ ಟ್ರಾನ್ಸ್ಮಿಟರ್ಸ್ಗಳನ್ನು ತಯಾರು ಮಾಡೋಂಥ ಪ್ರಯತ್ನವನ್ನು ಮಾಡಿ ಕೊಡೋಂಥ ಕೆಲಸ ಆಗಿದೆ. ಕೆಲವು ಕಡೆಗೆ ಇನ್ನೂ ಕೂಡ 2G ಸರ್ವಿಸ್ ಏನಿದೆ, ಅಲ್ಲಿ 4G ಎಲ್ಲ ಆಗಿದೆ. ಅಲ್ಲಿ ಇನ್ನೂ ಕೂಡ ಕೀಪ್ಯಾಡ್ ಏನು ಫೋನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಆ ಕೀಪ್ಯಾಡನ್ನು ಕೂಡ ಆ ಸಿಮ್ಮನ್ನು ಬದಲಾವಣೆ ಮಾಡ್ಕೊಂಡು ಅದೇ ನಂಬರ್ಗೆ ಬೇರೆ ಸಿಮ್ಮನ್ನು ಹಾಕ್ಕೊಂಡು ಅಪ್ಗ್ರೇಡ್ ಮಾಡ್ಕೊಬೇಕಾಗತ್ತೆ. ಈ ಪ್ರೋಸೆಸ್ಸು ಕೂಡ ನಮ್ಮಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ ಅಂತೇಳಿ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ. ಕೋಟೆಂಗೂರು ಕೋಚಿಂಗ್ ಡಿಪೋ ಇದೊಂದು ಗೇಮ್ ಪ್ಲೇಯರ್ ಅಂತ ಏನು ಹೇಳ್ತಾರೆ, ಆ ರೀತಿಯಿಂದ ಒಂದು ಕೇಂದ್ರ ಆಗುತ್ತದು. ಅದಾಯಿತು ಅಂದರೆ ನನಗೆ ಇನ್ನೂ ಹೆಚ್ಚು ನಮಗೆ ಈ ಭಾಗದಲ್ಲಿ ನಮಗೆ ಶಕ್ತಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದವರು ಕೂಡ ಟ್ರ್ಯಾಕ್ ಆಗ್ತಾ ಇದೆ. ಶಿಕಾರಿಪುರದಿಂದ ರಾಣೆಬೆನ್ನೂರು ಆಗಲಿಕ್ಕೆ ಅವತ್ತು ಯಡಿಯೂರಪ್ಪ ಸಾಹೇಬರಿದ್ದಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಅಗ್ರಿಮೆಂಟ್ ಆಗಿದ್ದು, ಲ್ಯಾಂಡ್ ನಾವು ಕೊಡ್ತೀವಿ, ಇನ್ನು ಉಳಿದಿದ್ದ ಎಕ್ಸ್ಪೆಂಡಿಚರ್ ನೀವು ಬೇರೆ ಮಾಡಬೇಕು ಅಂತ ಅವತ್ತು ಆಗಿದ್ದು. ಅವತ್ತು PPP ಮಾಡೆಲ್ ಆಗಿತ್ತು, ಕಾಸ್ಟ್ ಶೇರಿಂಗಲ್ಲಿ ಪ್ರಾಜೆಕ್ಟಲ್ಲಿ ಆಗಿದ್ದು. ಹಾಗಾಗಿ ಶಿಕಾರಿಪುರದಿಂದ ರಾಣೆಬೆನ್ನೂರು ಕೂಡ 75% ಲ್ಯಾಂಡ್ ಎಕ್ವಿಷನ್ ಆಗಿದೆ. ನಮಗೆ 200 ಕೋಟಿ ಕೊಡ್ತಾ ಇದೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ. ರೈತರಿಗೆ ಪರಿಹಾರ ಕೊಟ್ಟು 90% ಲ್ಯಾಂಡು ದಾಖಲೆ ಪ್ರಕಾರ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಆದಮೇಲೆ ಟೆಂಡರನ್ನು ಕರೆಯೋದು. ಹಾಗಾಗಿ ನನಗೆ ವಿಶ್ವಾಸ ಇದೆ, ಇನ್ನೊಂದು ಹಬ್ಬ ಬಂದರೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಮುಗಿಬೋದು. ಮೊನ್ನೆನೂ 45 ಕೋಟಿ ಮೊನ್ನೆ MP ಪಾಟೀಲ್ ಸಾಹೇಬರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅವರಿಗೆ ಬರ್ತಾ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಇನ್ನೊಂದು 100 ಕೋಟಿ ಹಾವೇರಿ ಜಿಲ್ಲೆ ಆ ಹಣ ನಮಗೆ ಬೇಕಾಗತ್ತೆ. ಬಂತು ಅಂದರೆ ಇನ್ನು ಉಳಿದಂಥ ಪ್ರೋಸೆಸ್ಸನ್ನು ರೈತರು ಎಲ್ಲರೂ ವಿಶ್ವಾಸ ಗಳಿಸಿ ಮತ್ತು ಈ ಯೋಜನೆ ಸಹಕಾರ ಕೊಟ್ಟಂಥ ರೈತರು ಕೂಡ ನಾನು ತಮ್ಮ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ. ನನ್ನ ವಿಶೇಷವಾದಂಥ ಒಂದು ಅಪೇಕ್ಷೆ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತಾಲೂಕು ಕೂಡ ಟ್ರೈನ್ ಇಲ್ಲ ಅಂತ ಹೇಳಬಾರ್ದು. ಈಗಿರುವಂಥ ಪ್ರಕಾರ ನಮ್ಮ ಸೊರಬಕ್ಕೆ ಟ್ರೈನ್ ಇಲ್ಲ, ನಮ್ಮ ತೀರ್ಥಹಳ್ಳಿ ಟ್ರೈನ್ ಇಲ್ಲ. ಏನಾದರೂ ಮಾಡಿ ಯಾವುದಾರ ಒಂದು ಯೋಜನೆಯಲ್ಲಿ ಇವೆರಡು ತಾಲೂಕುಗಳನ್ನು ಆ ರೈಲ್ವೆ ಸಂಪರ್ಕಕ್ಕೆ ಸೇರಿಸ್ಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ಈಗ ಆಲ್ರೆಡಿ ಶಿವಮೊಗ್ಗ, ನಮ್ಮ ತೀರ್ಥಹಳ್ಳಿಯಿಂದ ಶೃಂಗೇರಿಯಿಂದ ಮಂಗಳೂರು. ಸೊ ತೀರ್ಥಹಳ್ಳಿ ನೀವು ಸೆಂಟ್ರಾಗಿ ತಗೊಳ್ಳೇಬೇಕು, ತೀರ್ಥಹಳ್ಳಿ ಬಿಟ್ಟು ಹೋಗಂಗಿಲ್ಲ ಅಂತೇಳಿ ಸರ್ವೆ ಮತ್ತು ರೈಲ್ವೆ ಇಲಾಖೆನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದು ಅದೇ ಸೇಮ್ ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಹಾಸನ, ಇದೊಂದು ಲೈನ್. ಎರಡಕ್ಕೂ ಕೂಡ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಉದಾಹರಣೆಗೆ ಶೃಂಗೇರಿ ಮಂಗಳೂರು ಮತ್ತು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರಿಗೆ 16 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 16 ಲಕ್ಷ ಸರ್ವೆಗೆ, 150 ಕಿಲೋಮೀಟ್ರಿಗೆ. ಶಿವಮೊಗ್ಗ ಬೀರೂರಿನ ದ್ವೀಪದ ರಸ್ತೆ ನಿರ್ಮಾಣಕ್ಕೆ ಸ್ಥಳ ಸಮೀಕ್ಷೆಗೆ 1.5 ಕೋಟಿ ಸಮೀಕ್ಷೆಗೆ ಇದು ಬಿಡುಗಡೆ ಆಗಿರೋದು ಹಣ. ತಾಳಗುಪ್ಪ ಸಿರ್ಸಿ ಹುಬ್ಳಿಗೆ 3.25 ಕೋಟಿ, 158 ಕಿಲೋಮೀಟರ್ ಆಗುತ್ತೆ, 3,95,00,000 ಹಣ ಕೊಟ್ಟಿದ್ದಾರೆ. ತಾಳಗುಪ್ಪ ಹೊನ್ನಾವರ ಅದು ಎಕ್ಸಸೈಸ್ ಮತ್ತೆ ಶುರುವಾಗಿದೆ. ಮೊದಲು ಆಗೋದೇ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ಆ ಎಕ್ಸಸೈಸ್ ಶುರುವಾಗಿದೆ.
ಬರೀ 82 ಕಿಲೋಮೀಟರ್ ಆಗುತ್ತೆ. ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಲಿಂಕ್ ಮಾಡಲಿಕ್ಕೆ 82 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ 7,81,000 ಅದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಆಗಿದ್ರೆ ನಾಳೆ ಕೇಂದ್ರ ಸರ್ಕಾರ ಕೊಡುವಂಥ ಬಜೆಟ್ನಲ್ಲಿ, ಅಂದರೆ ಇದೆಲ್ಲ ಆನ್ಗೋಯಿಂಗ್ ಪ್ರೋಸೆಸ್ಸು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಬಜೆಟ್ನಲ್ಲಿ ಮೊದಲು ಇಂಥ ಲೈನು, ಇಂಥ ಸರ್ವೆ ಇದೆಲ್ಲ ಹೇಳ್ತಾ ಇದ್ರು. ಈಗೇನು ಹಾಗಿಲ್ಲ. ಟೋಟಲ್ ರೈಲ್ವೆ ಪ್ರಾಜೆಕ್ಟ್, ರೈಲ್ವೆ ಇಲಾಖೆಗೆ ಇಷ್ಟು ಕೋಟಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅದರಲ್ಲಿ ಬರೋಂಥ ಪುಸ್ತಕದಲ್ಲಿ ಇವೆಲ್ಲದೂ ಇರಬೇಕಾಗತ್ತೆ. ಸೊ ಅಷ್ಟೊಳಗೆ ನಮ್ಮ ಅಧಿಕಾರಿಗಳು ಇವೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು 15 ದಿನ ಮಾತ್ರ ಉಳಿದಿದೆ. ಕೆಲವು ರೆಕ್ಟಿಫಿಕೇಷನ್ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೇನು ಬಜೆಟೇ ಬರಬೇಕು ಅಂತೇನಿಲ್ಲ. ಅಷ್ಟೊಳಗೆ ಸಬ್ಮಿಟ್ ಆದರೂ ಸಂತೋಷ, ಇಲ್ಲ ಇನ್ನೂ 4 ತಿಂಗಳು ಲೇಟಾಗಿ ಸಬ್ಮಿಟ್ ಆದರೂ ಕೂಡ ಈ ಕಾರ್ಯಕ್ರಮಗಳನ್ನು, ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳನ್ನು ಇದೆಲ್ಲದೂ ಕೂಡ ತೆಗೆದುಕೊಳ್ಳುವಂಥ ಒಂದು ಅವಕಾಶಗಳು ನಮಗಿದೆ. ಸೊ ಈ ರೀತಿ ರೈಲ್ವೆ ಸಂಪರ್ಕಕ್ಕೆ ಸಾಕಷ್ಟು ಒಂದು ಮೇನ್ ಹಬ್ ಆಗಿ ಇದು ಬದಲಾವಣೆಗಳು ನಮ್ಮ ಆಗ್ತಾ ಇದೆ.